ಹಾಯ್, ಎಲ್ಲರಿಗೂ ನಮಸ್ಕಾರ. ಸಾಯಿ ಶ್ರುತಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಶ್ರೀ ಕೃಷ್ಣ ಸಂದೇಶ. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ತರ ಇರಿ. ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಇನ್ನೊಬ್ಬರು ಸಾಯಲಿ ಅಂತ ಕಾಯುತ್ತಾ ಕುಳಿತಂತೆ. ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಕೆಯಂತೆ ಇದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸನ್ನು ಹೊಂದಿರುವುದು ಮುಖ್ಯ. ಉಪ್ಪಿನಂತೆ ಕಟು ಮಾತನ್ನು ಹೇಳುವವನು ನಿಜ ಸ್ನೇಹಿತ. ಸಕ್ಕರೆಯಂತೆ ಸಿಹಿಯಾದ ಮಾತನಾಡುವವನು ನಯವಂಚಕ. ಅದಕ್ಕೆ ಉಪ್ಪಿನಲ್ಲಿ ಹುಳು ಬಿದ್ದ ಇತಿಹಾಸವಿಲ್ಲ, ಇತಿಹಾಸದಲ್ಲಿ ಹುಳು ಬೀಳದ ಸಿಹಿಯೇ ಇಲ್ಲ. ನಾವೇ ನಮ್ಮವರಿಗೆ ಮೂರನೆಯ ವ್ಯಕ್ತಿಯಾದಾಗ ಅವರಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಎಲ್ಲವೂ ಅವರವರ ಇಚ್ಛೆ. ನಮ್ಮ ಪಾಡಿಗೆ ನಾವು ಇರಬೇಕು ಅಷ್ಟೇ. ಮತ್ತೆ ಯಾರಿಗೂ ಭಾರವಾಗದೆ ಇರಬೇಕು. ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ 10 ಬೆರಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಬರಿಸುವ 1 ಬೆರಳು ಶ್ರೇಷ್ಠವಾಗುತ್ತದೆ. ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ, ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಸಿರಿವಂತರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಮನಸ್ಸೇ ಬಡವಾಗಿದ್ದರೆ ನಾವು ಬಡವರೇ. ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಕೆಯಂತೆ ಇದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸನ್ನು ಹೊಂದಿರುವುದು ಮುಖ್ಯ. ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರವಾಗಿರಬೇಕು. ಯಾಕೆಂದರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರವನ್ನು ಕಾಲವೇ ಕೊಡುತ್ತದೆ. ನಿಮಗೆ ಸಿಗಬೇಕಾದ ಪಾಲನ್ನು ಕೇಳಿ ನೋಡಿ. ಎಲ್ಲಾ ಸಂಬಂಧಗಳ ಮುಖವಾಡ ಕಳಚಿ ಬೀಳುತ್ತವೆ. ನಿಮಗೆ ಸಿಗುವ ಪಾಲನ್ನು ಬಿಟ್ಟು ನೋಡಿ. ಎಲ್ಲಾ ಮುಳ್ಳುಗಳು ಗುಲಾಬಿ ಹೂವುಗಳಾಗುತ್ತವೆ. ಹಣವನ್ನು ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ. ಕೊಟ್ಟ ಹಣವನ್ನು ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತವೆ. ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಬಾರಿ ಬೇಕಾದರೂ ಸೋಲಬಹುದು. ಆದರೆ ಅದನ್ನೇ ನಿನ್ನ ದೌರ್ಬಲ್ಯ ಎಂದು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ಮನುಷ್ಯನಿಗೆ ಸ್ವಾಭಿಮಾನ ಕೂಡ ತುಂಬಾನೇ ಮುಖ್ಯ. ಸಂಬಂಧಗಳು ಮೋಡಗಳು ಇದ್ದ ಹಾಗೆ, ಎಷ್ಟು ಹತ್ತಿರ ಬರುತ್ತವೋ ಅಷ್ಟೇ ಕತ್ತಲೆ, ಎಷ್ಟು ದೂರ ಇರುತ್ತವೋ ಅಷ್ಟೇ ಬೆಳಕು. ನಿನ್ನೆಯ ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನ್ಯಾಯವಾಗಿ ಇದ್ದಾರೆ, ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ನಿನಗೆ ತಿಳಿಸಿಕೊಡುವುದಕ್ಕೆ. ಇದು ಸಿಹಿಯಾದ ಸತ್ಯ. ನಿನ್ನೆಯ ಬಗ್ಗೆ ಯೋಚಿಸಿ ಇವತ್ತಿನ ದಿನವನ್ನು ಹಾಳು ಮಾಡಿಕೊಳ್ಳಬೇಡ. ಇವತ್ತಿನ ದಿನವನ್ನು ನೀನು ಸರಿಯಾಗಿ ಬಳಸಿಕೊ. ಅದೇ ಬುದ್ಧಿವಂತರ ಲಕ್ಷಣ.
ಶ್ರೀ ಕೃಷ್ಣ ಹೇಳುತ್ತಾನೆ, ನಿಮಗೆ ತೊಂದರೆ ಕೊಟ್ಟವರಿಗೂ ಸಾವಿರ ಕಷ್ಟಗಳು ಬರಲಿದ್ದು ಅದೃಷ್ಟವಿದ್ದರೆ ದೇವರು ಇದನ್ನು ನೋಡುವ ಅವಕಾಶವನ್ನು ನಿನಗೆ ಕೊಟ್ಟೇ ಕೊಡುತ್ತಾನೆ. ಹೀಗಿರಬೇಕು. ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರು, ಬೆಲೆ ಕೊಡದಿರುವವರ ಬಳಿ ಮೂಕನಾಗಿರು, ಮಮತೆ ಇಲ್ಲದವರ ಬಳಿ ಅನಾಥನಾಗಿರು, ಸೊಕ್ಕಿನಿಂದಿರುವವರ ಬಳಿ ಒಂಟಿಯಾಗಿರು, ಪ್ರೀತಿಯಿಂದ ಇರುವವರ ಬಳಿ ಜೋಡಿಯಾಗಿರು, ಕಷ್ಟಕ್ಕಾಗುವವರ ಬಳಿ ಎಂದೆಂದಿಗೂ ಋಣಿಯಾಗಿರು. ಜೈ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ.